ಗೊತ್ತಿಲ್ಲದೆ ಮಕ್ಕಳ ಅಶ್ಲೀಲ ವಿಡಿಯೋ ಅತಿಯಾಗಿ ವೀಕ್ಷಿಸಿದ್ದಕ್ಕೆ ಯುವಕನ ಮೇಲೆ ಬಿತ್ತು ಕೇಸ್. ರಾಯಚೂರಿನ ಪ್ರತಿಷ್ಠಿತ ಕುಟುಂಬದ ಯುವಕನ ವಿರುದ್ಧ ಸೈಬರ್ ಕ್ರೈಮ್ ಕಾಯಿದೆ, ಮಕ್ಕಳ ವಿರುದ್ಧ ಲೈಂಗಿಕ ವಸ್ತುಗಳ ಕಾಯ್ದೆಯಡಿ ಕೇಸ್ ದಾಖಲು. ಮಕ್ಕಳನ್ನ ಲೈಂಗಿಕವಾಗಿ ಶೋಷಿಸುವ ವಿಡಿಯೋ ವೀಕ್ಷಣೆ ಕೂಡ ಅಪರಾಧ. ಅಶ್ಲೀಲ ಚಿತ್ರ ಹಾಗೂ ವಿಡಿಯೋ ಅಪ್ಲೋಡ್ ಮಾಡುವುದಷ್ಟೇ ಅಲ್ಲ, ನೋಡುವುದು ಕೂಡ ಅಪರಾಧ. ಎಸ್, ಇಲ್ಲೊಬ್ಬ ಯುವಕ ಸದಾ ವೆಬ್ಸೈಟ್ ನಲ್ಲಿ ಅಶ್ಲೀಲ ವಿಡಿಯೋಗಳನ್ನೇ ನೋಡ್ತಿದ್ದ. ಹಗಲು ರಾತ್ರಿ ಎನ್ನದೆ ಬರೀ ಮಕ್ಕಳ ಅಶ್ಲೀಲ ವಿಡಿಯೋ ನೋಡೋದ್ರಲ್ಲೇ ಮುಳುಗಿದ್ದ. ನೋಡಿದ ಬಳಿಕ ತಾನೇ ಬುದ್ಧಿವಂತ ಅನ್ನೋ ಹಾಗೆ ನಾನೇನು ನೋಡೇ ಇಲ್ಲ, ನಂಗೇನು ಗೊತ್ತೇ ಇಲ್ಲ ಅಂತ ಮೊಬೈಲ್ ವಿಡಿಯೋ ವೀಕ್ಷಣೆ ಮಾಡಿದ ಹಿಸ್ಟರಿಯನ್ನ ಡಿಲೀಟ್ ಮಾಡ್ತಿದ್ದ. ಆದ್ರೆ ಪಾಪ ಅವನಿಗೆ ತಿಳಿದಿರ್ಲಿಲ್ಲ ಇದೆಲ್ಲ ಮೊಬೈಲ್ ನಲ್ಲಿ ಮಾತ್ರ ಡಿಲೀಟ್ ಆಗಿದೆ, ಆದ್ರೆ ಅಶ್ಲೀಲ ವೆಬ್ಸೈಟ್ ನಲ್ಲಿ ಯುವಕ ವಿಡಿಯೋ ನೋಡಿದ ದಾಖಲೆ ರೆಕಾರ್ಡ್ ಆಗ್ತಿತ್ತು ಅಂತ. ಯುವಕನ ಈ ಕೃತ್ಯವನ್ನ ಅವನು ಇದಕ್ಕೆ ಈ ಪಾಟಿ ಅಡಿಕ್ಟ್ ಆಗಿರೋದನ್ನ ಕಂಡು ಪೊಲೀಸರೇ ದಂಗಾಗಿದ್ರು. ಸರಿ, ಯಾರಪ್ಪ ಈತ ಅಂತ ತನಿಖೆ ಮಾಡಿದಾಗ ಗೊತ್ತಾಗ್ತಿದೆ ಈತ ರಾಯಚೂರಿನ ಪ್ರತಿಷ್ಠಿತ ಕುಟುಂಬದ ಯುವಕ ಅಂತ. ವೆಬ್ಸೈಟ್ ನಲ್ಲಿ ಲಿಂಕ್ ಆಗಿರುವ ಇಮೇಲ್ ಮತ್ತು ಮೊಬೈಲ್ ನಂಬರ್ ಪರಿಶೀಲಿಸಿದಾಗ ಯುವಕನ ಕೃತ್ಯ ಕಂಡು ಬಂದಿದೆ. ಈಗ ಯುವಕನ ವಿರುದ್ಧ ಅತಿಯಾಗಿ ಅಶ್ಲೀಲ ವಿಡಿಯೋ ನೋಡ್ತಿದ್ದ ಆರೋಪದ ಮೇಲೆ ಮಕ್ಕಳ ಶೋಷಣೆ ಸೆಕ್ಷನ್ ನಡಿ 9 ಪ್ರಕರಣ ಸೇರಿ ಒಟ್ಟು 32 ಪ್ರಕರಣ ದಾಖಲಾಗಿದೆ. ಮಕ್ಕಳನ್ನ ಲೈಂಗಿಕವಾಗಿ ಶೋಷಣೆ ಮಾಡುವ ಚಿತ್ರಗಳು, ವಿಡಿಯೋಗಳು ಅಪ್ಲೋಡ್ ಮಾಡೋದು, ಹಂಚಿಕೆ ಮಾಡೋದು ಹಾಗೂ ವೀಕ್ಷಣೆ ಮಾಡೋದು ಕೂಡ ಐಟಿ ಕಾಯ್ದೆಯ ಸೆಕ್ಷನ್ ಪ್ರಕಾರ ಕಾನೂನು ಬಾಹಿರವಾಗಿದೆ. ಸೈಬರ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಈತ ಪ್ರತಿಷ್ಠಿತ ಕುಟುಂಬದ ಯುವಕ ಅನ್ನೋದು ಬೆಳಕಿಗೆ ಬಂದಿದೆ. ಅಶ್ಲೀಲ ಚಿತ್ರ ಹಾಗೂ ವಿಡಿಯೋ ಅಪ್ಲೋಡ್ ಮಾಡುವುದಷ್ಟೇ ಅಲ್ಲ, ನೋಡುವುದು ಕೂಡ ಅಪರಾಧವಾಗಿದೆ. ಚೈಲ್ಡ್ ಸೆಕ್ಸುಯಲ್ ಮೆಟೀರಿಯಲ್ ಆಕ್ಟ್ ನಡಿ ಮಕ್ಕಳ ಅಶ್ಲೀಲ ವಿಡಿಯೋ ವೀಕ್ಷಣೆ ಮಾಡಿದ್ದು ಸಾಬೀತಾದ್ರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡ ವಿಧಿಸಲು ಅವಕಾಶ ಇದೆ. ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನ ಡೌನ್ಲೋಡ್ ಮಾಡುವುದು ಮತ್ತು ನೋಡುವುದು ಫೋಕ್ಸೋ ಕಾಯ್ದೆಯಡಿ ಅಪರಾಧ.